ಹಲೋ ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಭಾಳಷ್ಟು ಜನ BSF ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ಗಳನ್ನು ಕಾಲ್ ಮಾಡಿದ್ರು. ಅವುಗಳ ಬಗ್ಗೆ ನೋಟಿಫಿಕೇಷನ್ ಇತ್ತು, ಅದನ್ನು ಕೂಡ ಕ್ಲಾಸ್ ಮಾಡಿದ್ದೆ. ಒಂದು ಟಾಪಿಕ್ ಕೂಡ ಮಾಡಿದ್ದೆ ಸರ್, ಅದನ್ನ ಕಂಟಿನ್ಯೂ ಮಾಡಿ ಸರ್ ಕ್ವಶನ್ಸನ್ನು ಅಂತ ಹೇಳಿದ್ರಿ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಷ್ಟು ಸಿಗ್ತಾವಲ್ಲ ಅವುಗಳನ್ನ ತೊಗೊಂಡ್ಬಂದು ನಿಮಗೆ ಸೊಲ್ಯೂಷನನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ಕ್ಲಾಸಲ್ಲಿ ಕೆಲವೊಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ತೆಗೆದುಕೊಂಡ್ಬಂದೀನಿ. ಸೊ ಅವು ಯಾವ ರೀತಿ ಕ್ವಶನ್ಸನ್ನು ಕೇಳಾರಲ್ಲ ಅವುಗಳನ್ನ ನೋಡ್ತಾ ಹೋಗ್ರಿ. ಯಾವುದೇ ಕರೆಂಟ್ ಅಫೇರ್ಸ್ ಇದ್ರೂ ಅವುಗಳನ್ನು ಕೂಡ ನಾನು ಇಲ್ಲಿ ಹೇಳಿರ್ತೀನಿ. ಅದೇ ರೀತಿ ಅವುಗಳ ಸಂಬಂಧಪಟ್ಟಂತೆ ಈಗ ರೀಸೆಂಟ್ ಆಗಿದ್ದನ್ನು ನೋಡ್ಕೊತ ಹೋಗ್ಬೇಕು. ಓಕೆ, ಇವತ್ತು ಹೇಳ್ತಾ ಇರೋದು 28 ಆಗಸ್ಟ್ 2023ರಲ್ಲಿ ನಡೆದಂತಹ ಒಂದು ಟ್ರೇಡ್ಸ್ಮೆನ್ BSF ಕಾನ್ಸ್ಟೇಬಲ್ ಬಗ್ಗೆ ನಡೆದಂತಹ ಒಂದು ಪರೀಕ್ಷೆಯ ಕ್ವಶನ್ಗಳನ್ನು ತೆಗೆದುಕೊಂಡು ಬನ್ನಿ. ಓಕೆ, ಕೆಲವೊಂದು ಕ್ವಶನ್ಸ್ ಅದಾವ. ಪಾರ್ಟ್ 1 ಅಂತ ತಿಳ್ಕೊರಿದು. ಪಾರ್ಟ್ 2 ಅಲ್ಲಿ ಮತ್ತೆ ಕ್ವಶನ್ಸನ್ನು ನೆಕ್ಸ್ಟ್ ಕ್ವಶನ್ಸನ್ನು ತರ್ತೀನಿ. ಓಕೆ, ಭಾಳಷ್ಟು ಲೇಟ್ ಮಾಡೋದು ಬೇಡ. ಅದೇ ರೀತಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಪ್ರಿಪ್ರೇಷನ್ ಮಾಡ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿರಿ. ಓಕೆ, ಮತ್ತು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಫಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ಯಾವತ್ತಿಂದಿದು 2023ಯಲ್ಲಿ ನಡೆದಂಥದ್ದು. ಓಕೆ, 2023ರಲ್ಲಿ ಆಗಸ್ಟ್ನಲ್ಲಿ ನಡೆದಂಥದ್ದು, 2 ವರ್ಷಗಳ ಹಿಂದೆ. ಓಕೆ, ಡನ್. ಫಸ್ಟ್ ಕ್ವಶನ್ ನೋಡಿರಿ. In March 2023, the Defense Acquisition Council approved the worth dash crores for the Armed Force and Indian Coast Guards under the by Indian IDDM category. ಅಂತಂದರೆ ಏನು ಹೇಳೋರು, 2023 ಮಾರ್ಚ್ರಂದು ಒಂದು ಅಪ್ರೂವಲ್ ಮಾಡಿದರು. ಏನಂಥೇಳಿ, ಆರ್ಮ್ ಫೋರ್ಸ್ ಆ್ಯಂಡ್ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಎಷ್ಟು ಪ್ರಪೋಸಲ್ ನೀಡಬೇಕಂತೇಳಿ, ಎಷ್ಟು ಕೋಟಿ ಪ್ರಪೋಸಲ್ ನೀಡಬೇಕಂತೇಳಿ. ಅಂದ್ರೆ ಡಿಫೆನ್ಸ್ ಬಗ್ಗೆ ಏನಾದರೂ ಬಜೆಟಲ್ಲಾಗಲಿ ಕರೆಂಟ್ ಅಫೇರ್ಸಲ್ಲಾಗಲಿ ಏನಾದರೂ ಆಗಿದ್ದರೆ ಅವುಗಳನ್ನ ನೀವು ನೋಡ್ಕೊಂಡು ಹೋಗ್ಬೇಕಂತೇಳಿ ಈ ಕ್ವಶನ್ನು ನಿಮಗೆ ಹೇಳ್ತಾ ಇರೋದು. ಓಕೆ, ಅವಾಗ ಆಗಿದ್ದೆಷ್ಟು, 50,500 ಕೋಟಿಗಳು. ಓಕೆ, ಆಪ್ಷನ್ ನಂಬರ್ ಡಿ. ಓಕೆ, ಇದನ್ನು ಯಾಕೆ ತೊಗೊತೀನಿ ಅಂದರೆ ಈ ಸದ್ಯದಾಗಿರುವಂಥದ್ದು ನೀವು ನೋಡ್ತಾ ಹೋಗ್ಬೇಕು ಏನೇನಾಗಿದ್ರು. ಓಕೆ, ಡನ್. ಸೆಕೆಂಡ್ ಕ್ವಶನ್. As per 2021 census of the India, what is the female population in percentage? ಅಂದ್ರೆ ಏನು ಕೇಳ್ಯಾರ, 2011ರ ಜನಗಣತಿಯ ಪ್ರಕಾರ ಈಗ ಮಹಿಳೆಯರ ಪ್ರತಿಶತದಲ್ಲಿ ಎಷ್ಟು ಅಂತ ಹೇಳ. ಎಷ್ಟು ಅದ ರೀ, 49.5. ಆಪ್ಷನ್ ನಂಬರ್ ಡಿ. ಓಕೆ, ಡನ್. ನೆಕ್ಸ್ಟ್ ಥರ್ಡ್ ಕ್ವಶನನ್ನು ನೋಡೋಣ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಮೆಥಡ್ ಆಫ್ ದಿ ಸಪ್ರೇಟಿಂಗ್ ಸಬ್ಸ್ಟೆನ್ಸ್? ಓಕೆ, ಇದರೊಳಗೆ ಯಾವುದು ಸಪ್ರೇಟಿಂಗ್ ಸಬ್ಸ್ಟೆನ್ಸ್ ಅಂದರೆ ಮಿಕ್ಸ್ ಮಾಡಿರ್ತಾರಲ್ಲ ಅವುಗಳಲ್ಲಿ ನಾವು ಅವುಗಳನ್ನ ಮೆಥಡನ್ನು ಅದಾವ, ಅವುಗಳಲ್ಲಿ ಇದು ಒಂದು ಯಾವುದು ಅಂತ ಕೇಳ್ಯಾರ. ಇದ್ರಾಗ ಯಾವುದು ನೋಡ್ರಿ, ಹ್ಯಾಂಡ್ ಪಿಕ್ಕಿಂಗ್ ಅದ, ವಿನ್ನೋವಿಂಗ್ ಅದ, ಸೀವಿಂಗ್ ಅದ. ಅಂದರೆ ಹ್ಯಾಂಡ್ ಪಿಕ್ಕಿಂಗ್ ಕೈಲಿಂದ ಆರಿಸೋದು, ವಿಂಗಿಂಗ್ ಅಂದ್ರೆ ನೀವು ಚಾನ್ಸದು ಅಂತ ಅಂದ್ರೆ ನೀವು ಏನಂತಾರೆ ಅಕ್ಕಿ ಇದು ಮಾಡ್ತಾರಲ್ಲ ಆ ರೀತಿ. ಸ್ವಿಂಗ್ ಅಂದರೆ ಚಾನ್ಸ್ ಈ ರೀತಿ. ಆಮೇಲೆ ಫಸ್ಟ್ ಒನ್ ಇದು ಯಾವುದು ಮೆಥಡ್ ಅಲ್ಲ, ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಫೋರ್ತ್ ಕ್ವಶನ್ ನೋಡ್ರಿ. ವೆನ್ ವಾಸ್ ದ ಎಕ್ಸ್ಪೆನ್ಷನ್ ಯೂನಿಟಿ ಆಫ್ ದಿ ನೇಷನ್ ಚೇಂಜ್ ಟು ಯೂನಿಟಿ ಆ್ಯಂಡ್ ಇಂಟಿಜರಿಟಿ ಆಫ್ ದ ನೇಷನ್? ಓಕೆ, ಅಂದರೆ ಯಾವಾಗ ಚೇಂಜ್ ಮಾಡಿದರು ಇನ್ ದ ಪ್ರಯಾಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದಲ್ಲಿ ಯೂನಿಟಿ ಆಫ್ ದ ನೇಷನ್ ಇದ್ದಿದ್ದನ್ನು ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ ಅಂತ ಯಾವಾಗ ಚೇಂಜ್ ಮಾಡಿದರು ಅಂತ ಕೇಳ್ತಾರೆ. ಇದು ಯಾವಾಗ ಚೇಂಜ್ ಮಾಡಿದ್ರು ಹೇಳ್ರಿ, 1951ರಲ್ಲಿ ಚೇಂಜ್ ಮಾಡಿದರು. ವೆರಿ ಇಂಪಾರ್ಟೆಂಟ್ ಕ್ವಶನ್ನ. ಈ ರೀತಿ ಕ್ವಶನ್ಸ್ಗಳು 100% ಬಂದೇ ಬರ್ತಾವೆ. ಓಕೆ, ಇವೆಲ್ಲ ಬಂದಿದ್ದು ಕ್ವಶನ್ಸ್. ವಿಚ್ ಆಫ್ ದಿ ಫಾಲೋವಿಂಗ್ ವಾಸ್ ದ ಫಸ್ಟ್ ಲ್ಯಾಂಗ್ವೇಜ್ ಟು ಬಿ ಅಕಾರ್ಡೆಡ್ ದ ಸ್ಟೇಟಸ್ ಆಫ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ? ಕ್ಲಾಸಿಕಲ್ ಲ್ಯಾಂಗ್ವೇಜ್ ಪ್ರಕಾರ ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ಯಾರ. ಯಾವುದು ರೀ? ಸಂಸ್ಕೃತ ನಮ್ಮ ಫಸ್ಟ್ ಲ್ಯಾಂಗ್ವೇಜ್. ಆಪ್ಷನ್ ನಂಬರ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ಸಿಕ್ಸ್ತ್ ಕ್ವಶನ್. ದ ವಿಂಡ್ ಬ್ಲೋವಿಂಗ್ ಇನ್ ದ ನಾರ್ತೆಸ್ಟ್ ಪ್ಲೇನ್ಸ್ ಇನ್ ದ ಸಮ್ಮರ್ ಈಸ್ ನೋನ್ ಆ್ಯಸ್, ಅದಕ್ಕೇನಂತಾರೆ? ಲೂ ಅಂತೀವಿ. ಈ ನಾರ್ತ್ ಈಸ್ಟ್ ಅದಾವಲ್ಲ, ಈಸ್ಟರ್ನ್ ಕಂಟ್ರಿ, ಮೇಘಾಲಯ ಈ ಕಡೆ ಬರುವಂಥದ್ದು ಇಲ್ಲಿ ಏನಂತೀರಿ? ಲೂ ಅಂತೀವಿ. ಆಪ್ಷನ್ ನಂಬರ್ ಎ. ನೆಕ್ಸ್ಟು. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ರಿಗಾರ್ಡಿಂಗ್ ದ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್? ಯಾವುದು ಕರೆಕ್ಟ್ ಅದಾವ? ಸ್ಟಾಕ್ಸ್ ಆರ್ ಡಿಫೈನ್ಡ್ ಓವರ್ ದ ಪೀರಿಯಡ್ ಆಫ್ ಟೈಮ್. ಎಸ್, ಪೀರಿಯಡ್ ಎಷ್ಟು ಇರೋದಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು. ಫ್ಲೋಸ್ ಆರ್ ಡಿಫೈನ್ಡ್
ಆ್ಯಟ್ ದ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ದಿ ಟೈಮ್. ಪರ್ಟಿಕ್ಯುಲರ್ ಟೈಮ್ದಾಗ ಅದನ್ನು ಮಾಡ್ತಾರೆ. ಅಂದರೆ ಬೋತ್ A and B are 1 and 2 and ಕರೆಕ್ಟ್. ಅಂದರೆ ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. 8th ಕ್ವಶನನ್ನು ನೋಡಿರಿ. ದ ಎವರೇಜ್ ಟೆಂಪ್ರೇಚರ್ ಆಫ್ ದಿ ಚೆನ್ನೈ ಆನ್ ದ ಈಸ್ಟರ್ನ್ ಕೋಸ್ಟ್ ಡ್ಯೂರಿಂಗ್ ದ ವಿಂಟರ್ ಸೀಸನ್ ಬಿಟ್ವೀನ್ ಅಂತಂದ್ರೆ ಆ ಸೆಷನ್ದಾಗ ಎಷ್ಟಿರುತ್ತೆ ಟೆಂಪ್ರೇಚರು ಅಂತ ಕೇಳ್ತಾರೆ. ಎಷ್ಟು ಅದ ರೀ? 45 to 50 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್. ನೆಕ್ಸ್ಟ್ 9th ಕ್ವಶನ್. ದ ಡ್ಯಾಶ್ ಆಫ್ ದ ಫರ್ಮ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ದ ಇನ್ಪುಟ್ಸ್ ಯೂಸ್ ಆ್ಯಂಡ್ ಔಟ್ಪುಟ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಬೈ ದ ಫರ್ಮ್. ಯಾವುದಾಗುತ್ತೆ ರೀ? ಇನ್ಕಮ್ ಫಂಕ್ಷನ್ ಆಗುತ್ತೆ ಮೋಸ್ಟ್. ಓಕೆ, ಇನ್ಕಮ್ ಫಂಕ್ಷನ್. ಆಪ್ಷನ್ ನಂಬರ್ ಎ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿರಿ. ಸರಿ, ಇಂಗ್ಲೀಷ್ನಾಗ ಯಾಕೆ ತೊಗೊಂಡ್ರೆ ಅಂತ ಕೇಳಬೇಡ್ರಿ. ಯಾಕಂತಂದರೆ ಇಂಗ್ಲೀಷ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ಒಳಗೆ ಇರುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ನಾಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ತ್ರಿಪುರ. ತ್ರಿಪುರಾದಲ್ಲಿ ಯಾವ ಲ್ಯಾಂಗ್ವೇಜ್ ಇಲ್ಲ ಅಂತ ಕೇಳ್ಯಾರ. ಅಲ್ಲಿ ನೋಡಿರಿ, ಬೆಂಗಾಲಿ ಅದ, ಹಿಂದಿ ಅದ, ಇಂಗ್ಲೀಷ್ ಅದ. ಆದ್ರೆ ಈ ಭಾಷೆ ಇಲ್ಲ. ಯಾವುದೇ ಕೊಕರ್ ಬೋಕ್ ಯಾವ್ದು ನೋಡ್ರಿ, ಎಲ್ಲೈತೆ ಯಾರಿಗೆ ಗೊತ್ತದು. ಓಕೆ, ಆಪ್ಷನ್ ನಂಬರ್ ಸಿ ಈಸ್ ನಾಟ್ ದೇರ್. ಓಕೆ, ವಾಟ್ ಈಸ್ ದ ಲಿಟ್ರೇಚರಿ ರೇಟ್ ಆಫ್ ಕರ್ನಾಟಕ ಆ್ಯಸ್ ಪರ್ ದಿ 2011 ಸೆನ್ಸಸ್ ಅಂತ ಕೇಳ್ಯಾರ. 2011 ಜನಗಣತಿ ಎಷ್ಟಿತ್ತು ಅಂತ ಕೇಳ್ಯಾರ. ಅಂದರೆ ಎಷ್ಟಿತ್ತು ರೀ? 11ರ ಪ್ರಕಾರ 75.37. ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿರಿ. ಡೋಲಾ ಪೂರ್ಣಿಮಾ ಈಸ್ ರಿಲೇಟೆಡ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಇಂಡಿಯನ್ ಸ್ಟೇಟ್. ಯಾವ ರಾಜ್ಯಕ್ಕೆ ಡೋಲಾ ಪೂರ್ಣಿಮಾ ರಿಲೇಟ್ ಆಗಿದೆ? ಯಾವುದಕ್ಕದ ರೀ? ಐ ಥಿಂಕ್ ಒಡಿಸ್ಸಾ. ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟದ. ಓಕೆ, ನೆಕ್ಸ್ಟ್ ಕ್ವಶನ್ 13th ಕ್ವಶನ್ ನೋಡಿರಿ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಕರೆಕ್ಟ್ ಇಸ್ ರಿಗಾರ್ಡಿಂಗ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಭಾರತ ಸಂವಿಧಾನ ಪ್ರಕಾರ ಕೆಳಗೆ ಕೊಟ್ಟಿರುವಂಥ ಎರಡು ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಡ್ಮಿನಿಸ್ಟ್ರೇಟ್ಸ್ ದ ಔತ್ ಆಫ್ ಸೀಕ್ರೆಸಿ ಆಫ್ ದ ಯೂನಿಯನ್ ಮಿನಿಸ್ಟರ್. ಕರೆಕ್ಟ್ ಅದ. ನೆಕ್ಸ್ಟ್, ಅ ಯೂನಿಯನ್ ಮಿನಿಸ್ಟರ್ ಲಾಸಸ್ ಹೀಸ್ ಆರ್ ಹರ್ ಪೊಸಿಷನ್. ನೋಡಿರಿ, ಯೂನಿಯನ್ ಮಿನಿಸ್ಟರ್ ಲಾಸಸ್ ಹೀಸ್ ಆರ್ ಹರ್ ಪೊಸಿಷನ್ ಇಫ್ he or she is not a member of parliament for 6 consecutive months. ಅಂದ್ರೆ ಅವೇನು ಕೇಳ್ತಾನೆ, ಒಂದು ವೇಳೆ ಯಾರಾದರೂ ಯೂನಿಯನ್ ಮಿನಿಸ್ಟರ್ ಆಗ್ಬೇಕಂದ್ರೆ ಅವ್ರದ್ದು ಪೊಸಿಷನ್ ಕಳ್ಕೊಂಡ್ರೆ ಅವರು ನೆಕ್ಸ್ಟ್ ಪಾರ್ಲಿಮೆಂಟದ ಮೆಂಬರ್ ಇರೋದಿಲ್ಲ, 6 ಮಂತು ಇಲ್ಲ. ಎರಡು ಸೆಂಟೆನ್ಸು ಕರೆಕ್ಟ್ ಆಗ್ಯದ. ಆಪ್ಷನ್ ಎ ಆ್ಯಂಡ್ ಬಿ ಈಸ್ ಕರೆಕ್ಟ್. ಅಂದರೆ 1 ಮತ್ತು 2 ನೀವು ನಿಮ್ಮ ಯಾವ್ಯಾವ ಕ್ವಶನ್ ಯಾವುದ್ರ ಮೇಲೆ ಹೇಳತ್ತೀನಿಲ್ಲ ಅವುಗಳ ಬಗ್ಗೆ ಜಾಸ್ತಿ ಸ್ವಲ್ಪ ನೋಡ್ಕೊತ ಹೋಗ್ರಿ. ಓಕೆ, ಡನ್. ನೆಕ್ಸ್ಟು 14th ಕ್ವಶನ್ ನೋಡಿರಿ. 5th ಜೂನಿಯರ್ ಬಾಯ್ಸ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಸ್ 2023 ವಾಸ್ ಹೆಲ್ಡ್ ಇನ್ ಅಂತ ಕೇಳ್ಯಾರ. 14th ಕ್ವಶನ್ ಇದು. ಆವಾಗ ಅರುಣಾಚಲ ಪ್ರದೇಶದಲ್ಲಿ ನಡೆದಿತ್ತು. ನನಗೆ ಈಗಿಂದ ಬೇಕಲ್ಲ, 2025 ಎಲ್ಲಿ ನಡೆದಿತ್ತು? ಇದು ಉತ್ತರ ಪ್ರದೇಶದಲ್ಲಿ ನಡೆದಿತ್ತು, ಗೊತ್ತಿರಬೇಕು. ಅದು ಈಗಲೇ ಆಗಸ್ಟಲ್ಲಿ ನಡೆದಿದ್ದು. ಓಕೆ, ಉತ್ತರ ಪ್ರದೇಶ 2025 ಕರೆಂಟ್ ಅಫೇರ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ನಾ ಯಾಕೆ ತೊಗೊಂಡಿನಿ, ಅವಾಗ ಕೇಳಿದ್ದು ಯಾಕೆ ರಿಲೇಟ್ ತೊಗೊಂಡಿನಿ ಅಂದರೆ ಈಗ ಗೊತ್ತಾಗಬೇಕು, ಅದ್ರ ಬಗ್ಗೆ ನಾವು ಓದಬೇಕು ಅಂತ. ಓಕೆ, ನೆಕ್ಸ್ಟ್ ಅದು ಉತ್ತರ ಪ್ರದೇಶ ನೋಯ್ಡಾದಲ್ಲಿ. ಓಕೆ, ನೆಕ್ಸ್ಟು 15th ಆರ್ಟಿಕಲ್ 76 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ವಿತ್. 76ನೇ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟದ? ದ ಪ್ರೆಸಿಡೆಂಟ್ ಹ್ಯಾಸ್ ಪವರ್ ಟು ಗ್ರ್ಯಾಂಟ್ ಪಾರ್ಡನ್ ಇನ್ ದ ಸರ್ಟೆನ್ ಕೇಸಸ್. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಸೊ ಈ ರೀತಿ ಕ್ವಶನ್ಗಳನ್ನು ಭಾಳಷ್ಟು ಜನ ಕೇಳ್ತಾ ಇದ್ದೆ. ಸ್ವಲ್ಪ ಬಿಸಿ ಇದ್ದ ಕಾರಣ ಅವುಗಳಿಗೆ ರಿಪ್ಲೈ ಮಾಡಿದ್ದೆ. ಕ್ಲಾಸ್ ಕೂಡ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಏರ್ಫೋರ್ಸ್ ಮಾಡ್ತಾಯಿದ್ದೆ. ಓಕೆ, ಇನ್ಮೇಲೆ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಪ್ರಿವಿಯಸ್ ಇಯರ್ ಕ್ವಶನ್ಗಳನ್ನು ಎಷ್ಟಾಗುತ್ತೋ ಸಾಧ್ಯ ಅವುಗಳನ್ನ ತರ್ತಾ ಇರ್ತೀನಿ. ಓಕೆ, ಇವು ಎಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ ಬಂದಂಥದ್ದು. ನೆಕ್ಸ್ಟ್ ಇದೇ ಥರದ ನೆಕ್ಸ್ಟ್ ಕ್ಲಾಸಲ್ಲಿ ಕೂಡ ತರ್ತೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ಕೂಡ ಶೇರ್ ಮಾಡಿರಿ. ಏನಾದರೂ ಕಮೆಂಟ್ಸ್ ಇದ್ದರೆ ನಂಬರ್ ಐತಲ್ಲ, ಆ ನಂಬರ್ಗೆ ನೀವು ಮೆಸೇಜ್ ಮುಖಾಂತರ ಹೇಳ್ಬೋದು. ಓಕೆ, ಡಟ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಜೈ ಹಿಂದ್.